ಹಾರ್ಮುಜ್ ಜಲಸಂಧಿ ಮೇಲೆ ಇರಾನ್ ಹಿಡಿತ, ಟೆಹರಾನ್ ಷರತ್ತುಗಳಿಗೆ ನೋ ಅಂತ ಅಮೆರಿಕ. ಸಂದಿಗ್ಧ ಸ್ಥಿತಿಯಲ್ಲಿ ದ್ವಿರಾಷ್ಟ್ರ ಶಾಂತಿ ಸಂಧಾನ. ಹಾರ್ಮುಜ್ ಜಲಸಂಧಿ ಮೇಲೆ ಇರಾನ್ ಹಿಡಿತ, ಟೆಹರಾನ್ ಷರತ್ತುಗಳಿಗೆ ಅಮೆರಿಕ ಒಪ್ತಾ ಇಲ್ಲ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ದ್ವಿರಾಷ್ಟ್ರ ಶಾಂತಿ ಸಂಧಾನ. ಹಾರ್ಮುಜ್ ತೆರೆಯಲು ಸಿದ್ಧ ಎಂದಿದ್ದ ಇರಾನ್ ಒಳ ಅರ್ಥವೇ ಸಮಸ್ಯಾತ್ಮಕವೆಂದು ಅಮೆರಿಕ ಟಕ್ಕರನ್ನ ಕೊಟ್ಟಿದೆ. ಹಾರ್ಮುಜ್ ಜಲಸಂಧಿ ಪ್ರಸ್ತಾವನೆಗೆ ಅಮೆರಿಕ ತಿರಸ್ಕಾರ. ಹೀಗಾಗಿ ಅಮೆರಿಕ ವಿರುದ್ಧ ಇರಾನ್ ಕೆಂಡಾಮಂಡಲ. ನೌಕೆಗಳು ಅನುಮತಿ ಪಡೆದು ಮಾತ್ರ ಸಾಗಬೇಕು, ನಮ್ಮ ನಿಯಮಕ್ಕೆ ಒಳಪಟ್ಟರೆ ಮಾತ್ರ ವೆಲ್ಕಮ್, ಇಲ್ಲ ಅಂದ್ರೆ ನೋ ಎಂಟ್ರಿ, ಇಲ್ಲವಾದ್ರೆ ಅಪಾಯ ಎಂದು ಇರಾನ್ ಸಂದೇಶವನ್ನ ಕೊಟ್ಟಿದೆ. ಇತ್ತೀಚೆಗಷ್ಟೇ ಪಾಕ್ನಲ್ಲಿ ನಡೆದಿದ್ದ ಎರಡನೇ ಸುತ್ತಿನ ಸಭೆ, ವಿಫಲವಾಗಿದ್ದ ಎರಡನೆಯ ಸುತ್ತಿನ ಸಂಧಾನ ಸಭೆ. ಹಾರ್ಮುಜ್ ಜಲಸಂಧಿ ಮೇಲೆ ಇರಾನ್ ಹಿಡಿತ, ಟೆಹರಾನ್ ಷರತ್ತುಗಳಿಗೆ ನೋ ಅಂತ ಇದೆ. ಇದು ಒಂದು ತರ ಯಾವ ರೀತಿಯಲ್ಲಿ ಆಗ್ತಾ ಇದೆ ಅಂತ ಅಂದ್ರೆ, ಒಂದ್ ಕಡೆ ಅಮೆರಿಕ ಇವ್ರ ಷರತ್ತುಗಳಿಗೆ ಒಪ್ಕೊಳ್ತಾ ಇಲ್ಲ, ಅಮೆರಿಕ ಷರತ್ತುಗಳಿಗೆ ಇರಾನ್ ಒಪ್ಕೊಳ್ತಾ ಇಲ್ಲ. ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅನ್ನುವಂಥ ರೀತಿಯಲ್ಲಿ ಇವರ ಒಂದು ಸ್ಥಿತಿ ಈಗ ನಡೀತಾ ಇರುವಂಥದ್ದು. ನೌಕೆಗಳು ಏನು ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗ್ತವೆ ಅಲ್ವಾ, ಅಲ್ಲಿ ನಮ್ಮ ಅನುಮತಿಯಿಂದಾನೇ ಟ್ರಾನ್ಸ್ಪೋರ್ಟ್ ಆಗಬೇಕು. ಇದಕ್ಕೆ ನಾವು ಇಂತಿಷ್ಟು ಅಂತ ಅಲ್ಲಿ ಸುಂಕವನ್ನು ಕಟ್ಟಬೇಕಾಗುತ್ತೆ, ಟ್ಯಾಕ್ಸ್ ಹಾಕಬೇಕಾಗುತ್ತೆ, ಅದನ್ನು ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಈಗ ಹೇಗೆ ನಾವು ಟೋಲ್ಗೆ ಒಂದು ಟೋಲ್ ಕಟ್ಟಿ ಹೋಗ್ತೀವಿ ಅಲ್ವಾ, ಆ ರೀತಿಯಾಗಿ ಹೆದ್ದಾರಿಗಳಲ್ಲೆಲ್ಲ ಅದೇ ರೀತಿಯಾಗಿ ಹಾರ್ಮುಜ್ ಜಲಸಂಧಿಯಲ್ಲಿ ನೌಕೆಗಳು ಆ ರೀತಿಯಾಗಿ ಬಿಲ್ಲನ್ನು ಕಟ್ಟಿ ಅಲ್ಲಿ ಮುಂದೆ ಹೋಗಬೇಕಾಗುತ್ತೆ. ಈ ರೀತಿಯಾಗಿರುತ್ತೆ. ಸಂಪೂರ್ಣವಾಗಿ ಇರಾನ್ ಹಿಡಿತದಲ್ಲೇ ಇರುತ್ತೆ ಹಾರ್ಮುಜ್ ಜಲಸಂಧಿ. ಈ ಷರತ್ತನ್ನ ಒಪ್ಕೊಳ್ಬೇಕು ಅಮೆರಿಕ ಏನಂತ ಇದೆ, ಇದಕ್ಕೆ ನೋ ಅಂತ ಇದೆ. ಟ್ರಂಪ್ನ ಒಂದು ಸ್ಥಿತಿಗತಿ ಹೇಗಿತ್ತು ಅಂತ ಅಂದ್ರೆ, ಹಾರ್ಮುಜ್ ಜಲಸಂಧಿಯನ್ನ ಸಂಪೂರ್ಣವಾಗಿ ನಾವು ವಶಕ್ಕೆ ಪಡೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಇದೆಲ್ಲ ಗೊತ್ತಿದ್ರು ಸಹಿತ ಪಾಕಿಸ್ತಾನ ಒಂದು ರೀತಿಯಲ್ಲಿ ಹುಚ್ಚರ ರೀತಿಯಲ್ಲಿ ನಾವೇನೋ ಸಂಧಾನ ಮಾಡ್ಬಿಡ್ತೀವಿ ಅನ್ನುವಂಥ ರೀತಿಯಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸ್ಕೊಂಡಿದೆಯಲ್ಲ, ಅದಕ್ಕೇನು ಹೇಳಬೇಕು ಏನೋ. ಯಾಕಂದರೆ ಇವರ ಷರತ್ತುಗಳನ್ನು ನೋಡಿಕೊಂಡು ಸೌದಿ ಅರೇಬಿಯಾ, ಟರ್ಕಿ, ಈಜಿಪ್ಟ್ ಈ ದೇಶಗಳೆಲ್ಲ ಸಂಧಾನಕ್ಕೆ ಅಂತ ಮುಂದಾಗಿ ಇದಾಗದ ಕೆಲಸ ಅಂತ ಹಿಂದೆ ಸರಿತಾವೆ. ಬಟ್ ಪಾಕಿಸ್ತಾನ ಮಾತ್ರ ನಾವೇನೋ ಒಪ್ಪಿಸ್ಬಿಡ್ತೀವಿ ಅಂತ ಮೊದಲನೇ ಸುತ್ತಿನ ಒಂದು ಸಂಧಾನ ಕೂಡ ರೆಡಿ ಆಗುತ್ತೆ, ಅಲ್ಲೂ ಕೂಡ ವಿಫಲ ಆಗುತ್ತೆ. ಅಲ್ಲಿ ಒಂದು ಸಂಧಾನ ನಡೀತಾ ಇತ್ತು, ಆಗಲೇ ಅಲ್ಲಿ ಯುದ್ಧ ಸಾಗ್ತಾ ಇತ್ತು. ಮೊದಲನೇ ಸುತ್ತಿನ ಸಂಧಾನ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಈಗ ಎರಡನೇ ಬಾರಿ ಸಹಿತ ಅದೇ ಗತಿ ನೋಡಿ, ಇದು ಕೂಡ ವಿಫಲವಾಗಿದೆ. ಟೆಹರಾನ್ ಷರತ್ತುಗಳಿಗೆ ಅಮೆರಿಕ ಒಪ್ಕೊಳ್ತಾ ಇಲ್ಲ. ನಾವು ಯಾಕೆ ಒಪ್ಕೊಳ್ಳೋಣ ಅನ್ನತ್ತೆ. ಈಗಾಗಲೇ ಟೆಹರಾನನ್ನ ಇಸ್ರೇಲ್ ದಾಳಿ ನಡೆಸಿ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಸ್ಮಶಾನದ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾವೆ. ಅದನ್ನು ಹೇಗೆ ಅವರು ಪೂರೈಸ್ಕೊಳ್ಬೇಕಾಗುತ್ತೆ? ಆರ್ಥಿಕವಾಗಿ ಮತ್ತೆ ಬಲಿಷ್ಠರಾಗಿ ನಿಂತ್ಕೋಬೇಕಲ್ಲ. ಯಾಕಂದರೆ ಟೆಹರಾನ್ನಲ್ಲಿ ಇದ್ದಂಥ ಕಟ್ಟಡಗಳು, ಕಂಪನಿಗಳು, ಏನು ಇನ್ಕಮ್ ಸೋರ್ಸ್ ಇತ್ತಲ್ಲ, ಅದೆಲ್ಲವೂ ಕೂಡ ಹಾಳಾಗಿ ಹೋಗಿದೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ. ಇದನ್ನು ಹೇಗಾದ್ರೂ ಮಾಡಿ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರಿಗೆ ಇರುವಂಥ ಅಸ್ತ್ರ ಹಾರ್ಮುಜ್ ಜಲಸಂಧಿ. ಹಾರ್ಮುಜ್ ಜಲಸಂಧಿಯಿಂದ ಈ ನೌಕೆಗಳು ಏನು ಪಾಸ್ ಆಗ್ತವೆ ಅಲ್ವಾ, ಅಂಥ ಸಂದರ್ಭದಲ್ಲಿ ಅಲ್ಲೇ ನಾವು ಟ್ಯಾಕ್ಸನ್ನು ತೆಗೆದುಕೊಂಡು ಅಲ್ಲಿ ಒಂದು ಸುಂಕವನ್ನು ತೆಗೆದುಕೊಂಡು ಅದನ್ನು ಅಲ್ಲಿಂದ ಹಡಗುಗಳನ್ನು ಬಿಡುವಂಥದ್ದು. ಇಡೀ ಪ್ರಪಂಚದಾದ್ಯಂತ 22% ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗುತ್ತೆ. ದಿನಕ್ಕೆ 22% ಹಾರ್ಮುಜ್ ಜಲಸಂಧಿಯಿಂದ ಟ್ರಾನ್ಸ್ಪೋರ್ಟ್ ಆಗುವಂಥದ್ದು. ಅದು ಬಂದಾಗ್ಬಿಟ್ರೆ ಎಲ್ಲ ಬೇರೆ ದೇಶಗಳಿಗೂ ತುಂಬ ಹೊಡೆತ, ನಮ್ಮ ಭಾರತ ದೇಶವೂ ಸಹಿತ ತುಂಬ ಆರ್ಥಿಕವಾಗಿ. ಯಾಕಂದರೆ ಈಗಾಗಲೇ ಏನು ಅನಿಲ ಪೂರೈಕೆ ವಿಚಾರದಲ್ಲಿ ಏನೇನೆಲ್ಲ ತೊಂದರೆ ಆಯಿತು ಅಂತ ಗಮನಿಸಿದ್ವಿ ನಾವು. ಈ ಥರ ಎಲ್ಲ ಆಗುತ್ತೆ. ಹಾಗಾಗಿ ಆ ಅಸ್ತ್ರವನ್ನು ಇಟ್ಕೊಂಡು ಇದೀಗ ಇರಾನ್ ಈ ರೀತಿಯಾಗಿ ಒಂದಿಷ್ಟು ಷರತ್ತುಗಳು. ಟೆಹರಾನ್ ಅಂತ ಅಂದರೆ ಇರಾನ್ನ ಒಂದು ಹೃದಯ ಭಾಗ, ಇರಾನ್ನ ರಾಜಧಾನಿ. ಹಾಗಾಗಿ ಈ ರೀತಿಯಂಥ ಷರತ್ತುಗಳನ್ನು ಹಾಕ್ಕೊಂಡಿದ್ದಾರೆ. ಬಟ್ ಅಮೆರಿಕ ಇದಕ್ಕೆ ನೋ ಅಂತ ಇದೆ.